ಬಾಂಗ್ಲಾದೇಶದಲ್ಲಿ ಅರಾಜಕತೆ ಸೃಷ್ಟಿಯಾದ ಹಿನ್ನೆಲೆ ಭಾರತದೊಂದಿಗಿನ ರಸ್ತೆ ಸಂಪರ್ಕವು ಕಷ್ಟಕರವಾಗಿದೆ. ಇದರ ಪರಿಣಾಮ ಕೋಲಾರ ಎಪಿಎಂಸಿ ಮಾರುಕಟ್ಟೆಗೂ ಬಿಸಿ ತಟ್ಟಿದೆ. ಬಾಂಗ್ಲಾ ರಾಜಕೀಯ ಬಿಕ್ಕಟ್ಟಿನಿಂದ ಟೊಮ್ಯಾಟೊ ರಫ್ತು ಸಂಪೂರ್ಣವಾಗಿ ನಿಂತಿದೆ. ಕೋಲಾರ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಟೊಮ್ಯಾಟೊ ಬೆಲೆಯಲ್ಲಿ ಭಾರಿ ಕುಂಠಿತವಾಗಿದೆ. ಏನಂದ್ರೆ ಗಲಾಟೆಯಿಂದ ಡೌನ್. ಬಾಂಗ್ಲಾದೇಶನ ಒಂದು ದುಸ್ಥಿತಿ, ಪರಿಸ್ಥಿತಿ ನೇರ ಕೋಲಾರ ಜಿಲ್ಲೆ ರೈತರಿಗೆ ಪರಿಣಾಮ ಬೀರಿದೆ. ಬಾಂಗ್ಲಾ ಬಿಕ್ಕಟ್ಟು ಕೋಲಾರದ ಮೇಲೆ ಎಫೆಕ್ಟು. ಕೆಂಪು ಸುಂದರಿಗೆ ಕಡಿಮೆಯಾಯಿತು ಡಿಮ್ಯಾಂಡ್. ಬಾಂಗ್ಲಾ ಹೊತ್ತಿ ಉರಿದು ಶೇಖ್ ಹಸೀನಾ ಜಾಗಕ್ಕೆ ಯೂನಸ್ ಬಂದಾಯಿತು. ಇಷ್ಟೆಲ್ಲ ಆಗೋ ಅಷ್ಟೊತ್ತಿಗೆ ಕೋಲಾರದ ರೈತರು ಕಣ್ಣೀರು ಹಾಕಿದ್ದಾರೆ. ಕಾರಣ ಬಾಂಗ್ಲಾ ರಕ್ತ ಕ್ರಾಂತಿಗೆ ಕೋಲಾರ ಕೆಂಪು ಸುಂದರಿ ನಲುಗಿ ಹೋಗಿದ್ದಾಳೆ. ಟೊಮ್ಯಾಟೊ ಬೆಳೆಗಾರರು ಮತ್ತು ಮಾರಾಟಗಾರರಿಗೆ ಇದರ ಬಿಸಿ ತಟ್ಟಿದ್ದು ದಿಕ್ಕು ತೋಚದೆ ರೈತರು ಕಂಗಾಲಾಗಿದ್ದಾರೆ. ಕೋಲಾರದ ಎಪಿಎಂಸಿ ಮಾರುಕಟ್ಟೆಗೆ ದೇಶದಲ್ಲೇ 2ನೇ ಅತಿ ದೊಡ್ಡ ಮಾರುಕಟ್ಟೆ ಅನ್ನೋ ಹೆಗ್ಗಳಿಕೆ ಇದೆ. ಇಲ್ಲಿ ಪ್ರತಿದಿನ ಸಾವಿರಾರು ಟನ್ಗಳಷ್ಟು ಟೊಮ್ಯಾಟೊ ಬೇರೆ ರಾಜ್ಯ ದೇಶಗಳಿಗೆ ರಫ್ತಾಗತ್ತೆ. ಅದರಂತೆ ಬಾಂಗ್ಲಾದೇಶಕ್ಕೂ ಪ್ರತಿನಿತ್ಯ ಟೊಮ್ಯಾಟೊ ರಫ್ತು ಮಾಡಲಾಗ್ತಿತ್ತು. ಆದರೆ ಬಾಂಗ್ಲಾದೇಶದಲ್ಲಿ ನಡೀತಾ ಇರುವ ರಾಜಕೀಯ ಅರಾಜಕತೆಯಿಂದ 1,000 ಟನ್ ತೂಕದ ಟೊಮ್ಯಾಟೊ ರಫ್ತಾಗದೆ ರಾಜ್ಯದಲ್ಲೇ ಉಳಿತಾ ಇದೆ. ಇದರಿಂದ ಕೆಂಪು ಸುಂದರಿಯ ಬೆಲೆ ಇಳಿಕೆಯಾಗಿದ್ದು ರೈತರು ಕಂಗಾಲಾಗಿದ್ದಾರೆ. ಕಾರಣ ಅಂದರೆ ಅಲ್ಲಿ ಅದೇನೋ ಗಲಾಟೆಗಳಿದೆ, ಪ್ಲಸ್ಸು ಅಲ್ಲಿ ಮಾರ್ಕೆಟ್ಗೂ ಒಳ್ಳೆ ಇದಿದೆ. ಏನಂದರೆ ಗಲಾಟೆಯಿಂದ ಡೌನು. ಮೊದಲು 1,000 ಮೇಲೆ ಹೋಗ್ತಾ ಇದ್ದು, ಈಗ ಸ್ವಲ್ಪ ಡೌನ್ ಇದೆ. ಬೇರೆ ಕಡೆ ಮಳೆ ಇದೆ. ಮೇನ್ ಕೋಲಾರ ಮಾರ್ಕೆಟ್ ಅವಸ್ಥೆ ಇಂದ ಬಜಾರೇ ಡೌನ್ ಆಗ್ತದೆ. ನಷ್ಟ ಆಗ್ತದೆ ಅಂದರೆ ಇರೋ ರೇಟ್ ತಗೊಳ್ತಾರೆ, ಇರೋ ರೇಟಲ್ಲಿ ಹೋಗ್ತಾರೆ. ಕೋಲಾರದಿಂದ ಪಶ್ಚಿಮ ಬಂಗಾಳದ ಮೂಲಕ ಬಾಂಗ್ಲಾಗೆ ತೆರಳುತ್ತಾ ಇದ್ದ ಟ್ರಕ್ಗಳು ಭಾರತ ಗಡಿಯಲ್ಲೇ ನಿಂತಿವೆ. ಅಲ್ಲದೆ ಹಿಂದೆ ಬಾಂಗ್ಲಾಗೆ ಮಾರಾಟ ಮಾಡಲಾಗಿದ್ದ ಟೊಮ್ಯಾಟೊ ಹಣವೂ ಪಾವತಿಯಾಗಿಲ್ಲ. ಇನ್ನು 50 ಕೋಟಿ ಹಣ ಬಾಕಿ ಇದೆಯಂತೆ. ರೈತರಿಗೆ, ಇಲ್ಲಿ ಬೆಳೆದಂಥ ರೈತರಿಗೆ ಒಂದು ಬಹುಪಾಲು ನಮಗೆ ಇಲ್ಲಿಂದ ರಫ್ತಾಗ್ತಿದ್ದು ಬಾಂಗ್ಲಾದೇಶಕ್ಕೆ. ಹಾಗಾಗಿ ಬಾಂಗ್ಲಾದೇಶನ ಒಂದು ದುಸ್ಥಿತಿ, ಪರಿಸ್ಥಿತಿ ನೇರ ಕೋಲಾರ ಜಿಲ್ಲೆ ರೈತರಿಗೆ ಪರಿಣಾಮ ಬಿದ್ದಿದೆ. ಹಾಗಾಗಿ ಬೆಲೆ ಇವತ್ತು ಕೆಜಿ ಲೆಕ್ಕದಲ್ಲಿ ಹೇಳೋಕೆ ಹೋದರೆ ಕೆಜಿ 45-50 ರೂಪಾಯಿ ಏನಿತ್ತು ಅದು 15-20 ರೂಪಾಯಿ ಬಂದಿದೆ. ಇವೆಲ್ಲ ಕಾರಣಗಳೂ ತುಂಬ ಕಷ್ಟ ಆಗ್ತಾ ಇದೆ. ಆದಷ್ಟು ಬೇಗ ಬಾಂಗ್ಲಾ ಸಹಜ ಸ್ಥಿತಿಗೆ ಬಂದು ಟೊಮ್ಯಾಟೊ ವಹಿವಾಟು ಎಂದಿನಂತಾಗಲಿ. ಈ ಮೂಲಕ ಕೋಲಾರ ರೈತರು ಕೂಡ ಉಸಿರಾಡುವಂತಾಗಲಿ. ರಘುರಾಜ್, ನ್ಯೂಸ್ 18 ಕೋಲಾರ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.